ನಮಸ್ಕಾರ. ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋ ಎಲ್ಲ ನಮ್ಮ ಕರ್ನಾಟಕ ಜನತೆಗೆ ಹೃದಯಪೂರ್ವಕ ವಂದನೆಗಳು. ಹಾಗೆ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಕೂಡ. ಇವತ್ತು ಒಂದು ಒಳ್ಳೆಯ ವಿಷಯನ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ. ಇದು ಒಂದು ರೈತರಿಗೂ ಕೂಡ, ಅಡಿಕೆ ಬೆಳೆಗಾರರಿಗೂ ಕೂಡ ಒಂದು ಸಿಹಿ ಸುದ್ದಿ ಇದ್ದಂಗೆ. ಯಾಕಂದರೆ ಇದಕ್ಕೆ ನಾನು ಸ್ವಲ್ಪ ರಿಸ್ಕ್ ತಗೊಂಡಿದ್ದೀನಿ. ನಮ್ಮ ಹೆಂಡತಿನೂ ಕೂಡ ಇದಕ್ಕೆ ಸಾಥ್ ಕೊಟ್ಟಳು. ಮತ್ತು 1 ಕ್ವಿಂಟಲ್ ಅಡಿಕೆಯಲ್ಲಿ ಹಸಿ ಅಡಿಕೆನ ನಾವು ದಲ್ಲಾಳಿಗಳಿಗೆ ಕೊಡಬೇಕಾದ್ರೆ ನೀವು 1 ಕ್ವಿಂಟಾಲ್ನ ಕೆಡಿಕೊಂಡು ಹೋಗ್ತಾರೆ. ಸಾಮಾನ್ಯವಾಗಿ ನಿಮಗೆ ಒಂದು ಕುತೂಹಲ ಇದ್ದೇ ಇರುತ್ತೆ. ಏನದು ಅಂದರೆ, 1 ಕ್ವಿಂಟಾಲ್ ಅಡಿಕೆಯಲ್ಲಿ ಮೌಲ್ಯವರ್ಧನೆ ಮಾಡಿದ್ರೆ ಎಷ್ಟು ಲಾಭ ಇರುತ್ತೆ, ಮತ್ತು ಅದಕ್ಕೆ ಏನು ರೇಟ್ ಸಿಗುತ್ತೆ, ಲಾಭ ಎಷ್ಟು ಹೋಗುತ್ತೆ ಅವ್ರಿಗೆ. ಅದು ಇಲ್ಲಿವರೆಗೆ ಯಾರಿಗೂ ಕೂಡ ಸರಿಯಾದ ರೀತಿಯಲ್ಲಿ ಗೊಂದಲಗಳಿದೆ. ಇದಕ್ಕೆ ಒಂದು ಫುಲ್ ಸ್ಟಾಪ್ ಇಡಬೇಕು, ಒಂದು ಕ್ವಶನ್ ಮಾರ್ಕ್ ಇಡಬೇಕು ಅಂತ ನಾನು ಈ ಹಿಂದೆಯೇ ನಾನು ಅಡಿಕೆಯನ್ನು ಕೆಡಗಿದಾಗಲೇ 1 ಕ್ವಿಂಟಾಲ್ನ ಸಪ್ರೇಟ್ ಎತ್ತಿ ಇಡಿಸಿದೆ ಅವ್ರ ಹತ್ರ. ಯಾಕಂದರೆ ನನಗೆ ಒಂದು ಕಂಟೆಂಟು ಸಿಗುತ್ತಂಗೆ ಆಗುತ್ತೆ. ಮತ್ತು ನನಗೆ 1 ಎಕರೆ ತೋಟ ಇರೋದ್ರಿಂದ, 1 ಎಕರೆ ತೋಟ ಮಾಡ್ತಾ ಇರೋದ್ರಿಂದ ನನಗೂ ಕೂಡ ಇದನ್ನು ಆಸಕ್ತಿ ಇತ್ತು, ಮಾಡಬೇಕು. ಈ ಕಷ್ಟ ಇದ್ದರೂ ಸಿಕ್ಕಿಲ್ಲ, ರಿಸ್ಕ್ ತಗೊಳ್ಳೋಣ ಒಂದು ಸ್ವಲ್ಪ. ಮತ್ತು ನನಗೆ ಹಣದ ಪ್ರಾಬ್ಲಮ್ ಇದ್ದರೂ ಕೂಡ ಇದನ್ನು ಒಂದು ಸ್ವಲ್ಪ ರಿಸ್ಕ್ ತಗೊಂಡೆ ನಾನು. ರಿಸ್ಕ್ ತಗೊಂಡ್ರೇ ಜೀವನದಲ್ಲಿ ಒಂದು ಗೋಲ್ ತಲುಪೋಕ್ಕಾಗೋದು, ಮತ್ತು ಆದಾಯನೂ ಕೂಡ ಗಳಿಸೋಕ್ಕಾಗೋದು ಅನ್ನೋದು ಒಂದು ಸತ್ಯ ಎಲ್ಲರಿಗೂ ಗೊತ್ತಿದೆ. ಆ ವಿಷಯವಾಗಿ ನಾನು ಒಂದು ವಿಡಿಯೋನೂ ಕೂಡ ಮಾಡಿದ್ದೀನಿ ಹಿಂದೆ. ನಾನು ಅದನ್ನು ಒಣಗಾಕಿದ ರೀತಿ, ಅದನ್ನು ಯಾವ ಡೇಟಲ್ಲಿ ಹಾಕ್ತೆ ಎಲ್ಲನೂ ಕೂಡ ನಿಮಗೆ ಅಪ್ಡೇಟ್ ಕೊಡ್ತೀನಿ ವಿಡಿಯೋದಲ್ಲಿ. ಈ ವಿಡಿಯೋದಲ್ಲೇ ನಿಮಗೆ ಬರುತ್ತೆ ಅದು. ನಿಮಗೆ ಈಗ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ಇದನ್ನು ಅಪ್ಲೋಡ್ ಮಾಡ್ತೀನಿ. ಇದೇ ವಿಡಿಯೋದಲ್ಲಿ ನಿಮಗೆ ಏನು 1 ಕ್ವಿಂಟಲ್ ಅಡಿಕೆಯಲ್ಲಿ ಎಷ್ಟು ಸಿಗುತ್ತೆ ಲಾಭ, ಮತ್ತು ಇದರಿಂದ ಯಾರು ಪ್ರಾಫಿಟ್ ಮಾಡ್ಕೊತಾಯಿದ್ದಾರೆ, ಅಡಿಕೆಯಲ್ಲಿ ಇಷ್ಟು ಜನ ಆದಾಯ ಇರೋದು, ಅವ್ರು ಏನು ನಾಳೆ ದಿನ ಅಡಿಕೆನ ನಾವು ಮೌಲ್ಯವರ್ಧನೆ ಮಾಡೋಕ್ಕಾಗಲ್ವಾ ಅನ್ನೋದು ಎಲ್ಲರಿಗೂ ಕ್ವಶನ್ ಇದ್ದೇ ಇದೆ. ಇವ್ರು ದಲ್ಲಾಳಿಗಳು ತಗೊಳ್ಳೋದು ನಿಲ್ಲಿಸ್ದೇ ಹೆಂಗೆ ಮಾಡೋಕ್ಕಾಗುತ್ತೆ, ಏನು ಮಾರ್ಬೋದು, ಯಾವ ಥರ, ಇದೆಲ್ಲ ತಲೆಯಲ್ಲಿ ಎಲ್ಲರಿಗೂ ಓಡ್ತಾ ಇರುತ್ತೆ. ಸೊ ಅದೇ ಉದ್ದೇಶಕ್ಕೆ ನಾನು ಕೆಲವು ವೀಡಿಯೋಗಳನ್ನ, ನಾನು ಈ ಫುಲ್ಲು ವೀಡಿಯೋಗಳನ್ನ ನೋಡಿ, ನಾನು ಇದರಲ್ಲಿ ಯಾವ ಥರ ಲಾಭ ಇದೆ ಮತ್ತು ಏನೇನು ಮಾಡಿದ್ರೆ ಲಾಭಗಳು ಬರುತ್ತೆ, ಇದರಲ್ಲಿ 4 ಹಂತದಲ್ಲಿ ನಾವು ಲಾಭಗಳು ಮಾಡ್ಬೋದು ಅಡಿಕೆಲಿ. ಯಾಕೆ ನಿಮ್ಮ ಊರಿಗೆ ಬಂದು, ನಿಮ್ಮ ಅಡಿಕೆಗಳ ಮರಗಳಲ್ಲೇ ನಿಮ್ಮ ಊರಿಗೆ ಬಂದು ನಿಮ್ಗೆ ಅಡ್ವಾನ್ಸ್ ಕೊಟ್ಟು ಕನ್ಫರ್ಮ್ ಮಾಡ್ಕೊಳ್ತಾರೆ. ಫಸ್ಟು ನಿಮ್ಮ ಅಡಿಕೆ ತೋಟನ ಸುತ್ತಾಡ್ತಾರೆ, ಅಣ್ಣ ಕಂಪ್ಲೀಟಾಗಿ ಅಣ್ಣ ನೀವು ನಮ್ಮ ಅಡಿಕೆ ತೋಟ ನೋಡಿ ಅಂತ ನೀವೇ ಇನ್ವೈಟ್ ಮಾಡಿರ್ತೀರ ನೋಡಿ. ಯಾಕಂದರೆ ಇನ್ವೈಟ್ ಯಾಕೆ ಮಾಡಿರ್ತೀರ ಅಂದರೆ, ನಿಮ್ಮ ಕಷ್ಟಗಳು ಹಂಗಿರುತ್ತೆ. ರೈತರುಗಳ ಕಷ್ಟ ನೂರಾರು ಇರುತ್ತೆ. ಇಲ್ಲ ಒಂದು ಮಗುಗೆ ಸ್ಕೂಲ್ ಫೀಸ್ ಕಟ್ಟೋದಿರುತ್ತೋ, ಇನ್ನು ಇನ್ಸೂರೆನ್ಸ್ ಕಟ್ಟೋದಿರುತ್ತೋ, ಇಲ್ಲ ಇನ್ನೊಂದೇನೋ ಮನೆಗಳಲ್ಲಿ ಕಾರ್ಯಗಳೇ ಆಗಿರ್ಬೋದು. ಇದ್ದೇ ರೈತರುಗಳಿಗೆ ಸಾಮಾನ್ಯವಾಗಿ ಬರುವಂಥ ಒಂದು, ನಾನು ಕೂಡ ರೈತನೇ, ನನಗೂ ಈ ಥರ ಪ್ರಾಬ್ಲಮ್ಗಳು ಬಂದಾಗ ನಾನು ಕೂಡ ಅಡ್ವಾನ್ಸ್ ಈಸ್ಕೊಂಡಿದ್ದೀನಿ ಹಿಂದೆ. ಈ ಪ್ರಾಬ್ಲಮ್ಗಳಿಗೆ ನಾವು ಈಸ್ಕೊಬಿಡ್ತೀವಿ. ಅವನಿಗೆ ಕನ್ಫರ್ಮ್ ಆಗಿರುತ್ತೆ, ನಿಮ್ಮ ಹತ್ರ ಬಡ್ಡಿ ಕೇಳಲ್ಲ ಅವನು. ಬಟ್ ನೀವು ಅಡಿಕೆನ ಯಾರಿಗೂ ಕೊಡೋಕ್ಕೂ ಬೇರೆಯವ್ರಿಗೆ ಕೊಡೋಂಗಿಲ್ಲ. ಇದೊಂದು ಮಾತು ಮಾಡಿರ್ತಾರೆ, ಅಣ್ಣ ಅಡ್ವಾನ್ಸ್ ಕೊಟ್ಟಿದ್ದೀನಿ ದಯವಿಟ್ಟು ಯಾರಿಗೂ ಕೊಡಬೇಡ ಅಣ್ಣ ಅಂತ ಹೇಳಿರ್ತಾರೆ. ಹಾಗೆ ಕನ್ಫರ್ಮ್ ಆಯಿತು ನಿಮ್ಮ ತೋಟ ಅವ್ನಿಗೆ ಗ್ಯಾರಂಟಿ ಅಂತ. 1 ಕ್ವಿಂಟಾಲ್ನಲ್ಲಿ ಅವ್ರಿಗೆ ಎಷ್ಟು ಆದಾಯ ಸಿಗುತ್ತೆ ಅನ್ನೋದನ್ನ ನಾನು ಇವತ್ತು ನಿಮಗೆ ಸತ್ಯನ ತಿಳಿಸ್ಬೇಕು ಅಂತ ಇವತ್ತು ಬಂದಿದ್ದೀನಿ. ಸೊ ಇವತ್ತು ನಾನು 4 ಹಂತದಲ್ಲಿ ಫೈನಲ್ ಮಾಡಿ ನನಗೆಲ್ಲ ಕೊನೆಯದಾಗಿ ಸಿಕ್ಕಿರೋಂಥ ರಸೀತಿ ಇದು. ಒಂದು ಅಂಗಡಿಗೆ ತೊಗೊಂಡೋಗಿ ಹಾಕಿದ್ದೀನಿ. ಚಾಲ್ತಿ ಅಡಿಕೆಗೆ ನನಗೆ ಎಷ್ಟು ರೇಟ್ ಸಿಕ್ಕಿದೆ ಅನ್ನೋದು ಅವರು ನನಗೆ ಬಿಲ್ ಹಾಕ್ಕೊಟ್ಟಿರೋದು, ಮತ್ತು ಫೋನ್ಪೇ ಮಾಡೋಕ್ಕೆ ನಂಬರ್ ಬರ್ಕೊಟ್ಟಿದ್ದಾರೆ. ಈ ನಂಬರ್ಗೆ ಕಾಲ್ ಮಾಡಿ ನಾನು ನಿಮಗೆ ಅದು ಅಮೌಂಟ್ ಹಾಕ್ತೀನಿ ಅಂತ ಬರೆದು ಕಳಿಸಿದ್ದಾರೆ. ಸೊ ಇದು ಸ್ಲಿಪ್ ಅದು. ಮತ್ತು ನಿಮ್ಗೆ ಈಗ ಸತ್ಯನ ಹೇಳುವಂಥ ಟೈಮ್ ಬಂದಿದೆ. ಸೊ ನಾನು ಮೊದಲೇ ಹಂತವಾಗಿ 1 ಕ್ವಿಂಟಲ್ ಹಸಿ ಅಡಿಕೆ ಅಂದರೆ ಗೋಟು ಅಂದರೆ ಪ್ಯಾಕೆಟ್ಗೆ ಹಾಕಬೇಕಾಗಿರುವಂಥ 1 ಕ್ವಿಂಟಲ್ ಅಡಿಕೆನ ರೆಡಿ ಮಾಡಿಕೊಂಡೆ. ಇದು ಅಲ್ಲಿ ಯಾಕೆ ಈ ಟಾಸ್ಕ್ ಬಂತು ಅಂದರೆ, ಒಂದು ಬೇಜಾರಿಗೆ ಉಟ್ಕೊಂಡು ಅಂತ ಒಂದು ನಿಯಮ ಇದು. ಬೇಜಾರಿಗೆ ಯಾಕೆಪ್ಪ ಅಂದರೆ, ಅವನಿಗೆ ಮೊದಲನೇ ಸರಿ 2.5 ಕ್ವಿಂಟಲ್ ಕೆಡಿಕೊಂಡು ಹೋಗ್ಬಿಟ್ಟಿದ್ರು. 2ನೇ ಸಲ ನವಂಬರ್ಗೆ ಕೆಡಿಗ್ಬಿಟ್ಟಿದ್ರು. ಸಿಕ್ಕಷ್ಟು ಸಿಗಲಿ ಅಂದ್ಬಿಟ್ಟು ಕೆಡಿಕೊಂಡು ಹೋಗ್ಬಿಟ್ಟಿದ್ರು. ಒಂದು 2.5 ಕ್ವಿಂಟಲ್ ಅಷ್ಟು ಸಿಕ್ಕಿದಂತೆ ಕೆಡಿಕೊಂಡು ಹೋದ್ರು ಬರ್ಕೊಂಡು. 2ನೇ ಸಲ ಕೆಡಿಗೋದನ್ನ ಲೇಟ್ ಮಾಡಿಬಿಟ್ರು, ತುಂಬ ಲೇಟ್ ಮಾಡಿಬಿಟ್ರು. ಮರದಲ್ಲೇ ಆಲ್ಮೋಸ್ಟು ಅದು ಹಳದಿ ಕಲರ್ ಬಂದ್ಬಿಟ್ಟಿತ್ತು, ಗೋಟ್ ಆಗ್ಬಿಟ್ಟಿತ್ತು ಆಲ್ಮೋಸ್ಟು. ಸೊ ನಾನೇನು ಮಾಡಿದೆ, ಅಣ್ಣ ನೀನು ಈಗ ನಾನು ಹಸಿ ಅಡಿಕೆ ರೈಟ್ ಕೊಡೋಕ್ಕಾಗಲ್ಲ ಅಣ್ಣ, ನೀನು ಗೋಟು ಏನು ತೊಗೋತೀಯ ಗೋಟ್ ರೈಟಲ್ಲಿ ತಗೋಬೇಕು ಅಂತ ಕೇಳಿದೆ. ಅವನು ಅಣ್ಣ ಇಲ್ಲ ಅಣ್ಣ ಎಲ್ಲ ಕೆಡಿಕೊಬರೋದು ಹಂಗೆ ಕಣ ಹಿಂಗೆ ಕಣ ಅಂತ ಕತೆ ಹೊಡ್ದ. ನಾನೇನು ಮಾಡಿದೆ, ಅಟ್ಲೀಸ್ಟ್ ಅಣ್ಣ 1 ಕ್ವಿಂಟಲ್ ಒಂದು
1 ಕ್ವಿಂಟಾಲ್ ನಾನು ಕೊಡೋಕ್ಕಾಗಲ್ಲ, 1 ಕ್ವಿಂಟಾಲ್ ನಾನು ಮಡಿಕೊಳ್ತೀನಿ, ನೀನು ಅಣ್ಣ ಮಿಕ್ಕಿ ತೊಗೊಂಡೋಗೋಣ ಅಂದ್ಬಿಟ್ಟು ನಾನೇನು ಮಾಡಿದೆ, 1 ಕ್ವಿಂಟಾಲ್ ಅಡಿಕೆನ ಎತ್ತು ಮಡಗಿಸ್ಕೊಂಡೆ. ಎಷ್ಟು ನಂದು 92 ಮರ 93 ಮರ ಈ ಸಲ ಅಡಿಕೆ ಬಿಟ್ಟಿತ್ತು. ಸುಮಾರು 11 ಕ್ವಿಂಟಾಲ್ ಅಡಿಕೆ ಆಗಿತ್ತು ಈ ಸಲ. 11 ಕ್ವಿಂಟಾಲಲ್ಲಿ 1 ಕ್ವಿಂಟಾಲ್ನ ನಾನು ಎತ್ತು ಮಡಿಕೊಂಡೆ, 10 ಕ್ವಿಂಟಾಲ್ ಮಾತ್ರ ಅವನು ಕೊಟ್ಟೆ. ಹೋದ ಸಲ 2.5 ಕ್ವಿಂಟಾಲ್ ಕೊಟ್ಟಿದ್ದೆ, ಈ ಸಲ ಒಂದು 8.5 ಆಸುಪಾಸು 8.25 ಈ ಥರ ಆಯಿತು. 9 ಕ್ವಿಂಟಾಲ್ ಹತ್ತತ್ರ ಆಯಿತು. 8.25 ಕ್ವಿಂಟಾಲ್ ಅಂದರೆ ಎಲ್ಲ ಟೋಟಲ್ 11 ಕ್ವಿಂಟಾಲು ಕೊಟ್ಟಿರೋದು ಅವನಿಗೆ. ಸೊ 1 ಕ್ವಿಂಟಾಲ್ನ ಎತ್ತು ಮಡಿಕೊಂಡು ನಾನೇನು ಮಾಡಿದೆ, ಅದನ್ನು ನಿಮಗೆ ವೀಡಿಯೋದಲ್ಲಿ ಹೇಳ್ದಂಗೆ ಕಂಪ್ಲೀಟಾಗಿ ಒಣಗಿಸ್ದೆ. ಅದನ್ನು ಒಣಗಿಸ್ಬಿಟ್ಟು ಅದನ್ನು ತೋಟದಿಂದ ಮ್ಯಾಕ್ ಬರಬೇಕಾದ್ರೇ ನನಗೆ ಅಡಿಕೆ ಗೋಟು ಪ್ಯಾಕೆಟ್ ಮಾಡೋರು ನಮ್ಮೂರಲ್ಲಿ ಒಬ್ಬರು ದೊಡ್ಡವರಿದ್ದಾರೆ. ಅಂದರೆ ಅವರು ಇದೇ ಕೆಲಸ, ಅಂದರೆ ಗೋಟನ್ನ ಪ್ಯಾಕೆಟ್ ಮಾಡಿ ಮಾರುವಂಥದ್ದು. ಅವ್ರದ್ದು ತೋಟ ಇದೆ, ದೊಡ್ಡ ದೊಡ್ಡ ತೋಟಗಳೆಲ್ಲ ಇದೆ, ಅದರಲ್ಲೂ ಎತ್ಕೊಂಡು ಇದನ್ನೆಲ್ಲ ತಗೊಳ್ತಾರೆ. ಅವ್ರ ಹತ್ರ ಕೇಳಿದೆ, 7.5 ಸಾವಿರ ಕೊಡ್ತೀವಿ ಕಣಪ್ಪ, ತಗೊಬಾ 1 ಕ್ವಿಂಟಾಲ್ಗೆ ಅಂತ ಕೇಳಿದ್ರು. ನನಗೆ ಆಶ್ಚರ್ಯ ಆಯಿತು, ನೋಡ ಅಲ್ಲಿಂದ ಸುಮ್ಮನೆ ಮ್ಯಾಕ್ ತಂದಿದ್ದಕ್ಕೆ 1,000 ಲಾಭ ಸಿಗ್ತಾಯಿತ್ತಲ್ಲ ಅಂದ್ಬಿಟ್ಟು. ನಮಗೆ ತಿಳಿದವರು ಈ ಅಡಿಕೆ ಬಗ್ಗೆ ಯಾರಾದರೂ ಆಲ್ಮೋಸ್ಟ್ ತಿಳ್ಕೊಂಡಿರೋರಿಗೆ, ನಮಗೆ ಹತ್ತಿರವಾಗಿರೋರನ್ನ ಫೋನ್ ಮಾಡಿದೆ. ಆ ವಿಷಯದಲ್ಲಿ ಸಪೋರ್ಟ್ ಮಾಡಿದವರು ನಮ್ಮ ಕುಳ್ಳೇಗೌಡರು ಮಗ ದೊರೆಯಣ್ಣ ಅವರು. ಯಾರು ನಮ್ಮ ಪೈಪ್ಲೈನ್ಗೆಲ್ಲ ಹೆಲ್ಪ್ ಮಾಡಿದಂಥವ್ರು ನಮ್ಮ ದೊರೆಯಣ್ಣ, ಕುಳ್ಳೇಗೌಡರು ಮಗ, ಹಿರಿ ಮಗ ಅವರು. ಅವ್ರಿಗೆ ನಾನು ಫೋನ್ ಮಾಡಿದಾಗ, ಮಧು ಇದರಲ್ಲಿ ನಿನಗೆ ಮ್ಯಾಕ್ಸಿಮಮ್ ಅಂದರೂ ಒಂದು 9,000 to 10,000 ರೂಪಾಯಿ ಗಂಟು ಆಯ್ತದೆ ಕಣಪ್ಪ, ನಾನು ಹೇಳ್ದಂಗೆ ಮಾಡಿದ್ರೆ ಅಂದರು. ನನಗೆ ಆಶ್ಚರ್ಯ ಆಯಿತು, ಅಣ್ಣ 1 ಕ್ವಿಂಟಲೆಲ್ಲ ಹೆಂಗಣ್ಣ 10,000 ರೂಪಾಯಿ ಆಯ್ತದೆ, ಏನು ಮಾಡಿದ್ರೆ ಆಯ್ತಣ್ಣ ಅಂತ ನನಗೂ ಗೊತ್ತಿರಲಿಲ್ಲ. ನನಗೂ ತಿಳ್ಕೊಳ್ಬೇಕು ಆಸಕ್ತಿ ಅನ್ನೋದಿತ್ತು. ಸೊ ಕೊನೆಗೆ ನಾನೇನು ಮಾಡಿದೆ, ಮೊದಲನೇದಾಗಿ ಏನು ಮಾಡಿದೆ, ಫಸ್ಟು ಅವ್ರು ಏನು ಹೇಳಿದ್ರು ಅಂದರೆ, ಒಣಗಾಕಬೇಕು ನೀನು ಒಂದು 15 ದಿನ 20 ದಿನ ಒಣಗಾಕಬೇಕು ಅಂದರು. ನಾನು ಎಲ್ಲಪ್ಪ, ಜಾಗ ಇಲ್ಲ ನಮಗೆ, ಫಸ್ಟ್ ಆಫ್ ಆಲ್ ಜಾಗ ಇಲ್ಲ, ಹೆಂಗೆ ಒಣಗಾಕೋದು ಅಂದಾಗ ಯೋಚನೆ ಮಾಡ್ತಾ ಇರ್ಬೇಕಾರೆ ನಮ್ಮ ಎದುರುಗಡೆ ಮನೆ ಒಂದು ಟೆರೆಸ್ಟ್ ಇದೆ. ಅದು ವೀಡಿಯೋದಲ್ಲಿ ನೋಡಿದ್ರಲ್ಲ, ಅದು ಟೆರೆಸ್ಟು. ಆ ಟೆರೆಸ್ಟ್ ಮೇಲೆ ನಾನು ಒಣಗಾಕ್ತಾಯಿದ್ದೀನಿ ಕಂಪ್ಲೀಟು. ಒಣಗಾಕ್ಬಿಟ್ಟು ಸರಿ ಆಯಿತು, ಇದು ನಾವು ಒಣಗಾಕೋದ್ಮೇಲೆ ಎಷ್ಟು ಸಿಗುತ್ತೆ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ಇದನ್ನೇ ನಾನು ಒಣಗಾಕಿದ್ದು ಎಲ್ಲ ಇದೇ ವಿಡಿಯೋದಲ್ಲಿ ಬರ್ತಾಯಿದೆ ನೋಡಿ. ಇಲ್ಲೇ ಒಣಗಾಕಿ ನಾನು ಮಾತಾಡ್ತಾ ಹೇಳ್ತಾ ಇದ್ದೀನಿ. ಕಂಪ್ಲೀಟಾಗಿ ಒಣಗಾಕ್ತೆ. ಒಣಗಾಕೋದ್ಮೇಲೆ ನನಗೆ ಒಂದು 15 ದಿನ ಇಲ್ಲ ಒಂದು 20-22 ದಿನ ಆದಮೇಲೆ, ಒಂದು 25 ದಿನ ಆದಮೇಲೆ ತೂಕ ಹಾಕ್ತೀವಿ. ತೂಕ ಹಾಕೋಕ್ಕೆ ಹೇಳಿದ್ರು, ಎಷ್ಟು ಬಂದೈತೆ ನೋಡಿ ಇವಾಗ ಅಂದರು. 1 ಕ್ವಿಂಟಲ್ಲು ಹಾಕಿರೋದು ನನಗೆ 40 ಕೆ ಜಿ, 39-40 ಕೆ ಜಿ ಬಂತು. 42 ಕೆ ಜಿ 43 ಕೆ ಜಿ ತೋರಿಸ್ತು. ಅದರಲ್ಲಿ ಒಂದು ಸ್ವಲ್ಪ ಹಸಿ ಇತ್ತು, ಇನ್ನೂ ಒಂದು ಸ್ವಲ್ಪ ಗೋಟು ಒಣಗಬೇಕಾಯ್ತು. ಆಯಿತು ಅಂದ್ಬಿಟ್ಟು ಇನ್ನೊಂದು 10 ದಿನ ಒಣಗಿಸ್ಬೋದು ಆಗಿದಾಗಲಿ ಅಂದ್ಬಿಟ್ಟು ಒಣಗಿಸಿದ್ರು. ಅದು ಒಣಗಿಸ್ದೆ. ಆಗ ಒಣಗಿಸ್ದಾಗ ನನಗೆ ಸರಿಯಾದ ತೂಕ 40 ಕೆ ಜಿ 38 ಕೆ ಜಿ ಕರೆಕ್ಟಾಗಿ ನಿಂತ್ಕೋತು. ಅಣ್ಣ ನಾನು ಒಂದು ಸ್ವಲ್ಪ ಎಡೆಯೋಕ್ಕಂತ ಟ್ರೈ ಮಾಡಿದೆ, ಅಳ್ಳಾಡ್ತಿರೋದೆಲ್ಲ ಬತ್ತು, ಸ್ವಲ್ಪ ಬತ್ತಿತ್ತು. ಅದನ್ನು ಕ್ಲೀನಾಗಿ ಎಡೆಯೋದ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ದೋ. ನಾನು ಹೆಂಡ್ತಿ ಸುಸ್ತಾಗೋದು, ಯಾರು ಎಡೆದವ್ರು ಇವೆಲ್ಲ ಏನು ಹುಡುಗಾಟ, ಎಡೆಯೋಕ್ಕೆ ಮಿಷಿನ್ ಇಲ್ವಲ್ಲ, ಕೈಲಿ ಎಡಿಬೇಕು, ತುಂಬ ರಿಸ್ಕ್ ಇದೆ ಅದು ಎಡೆಯೋದು. ನೀರಲ್ಲಿ ಸ್ವಲ್ಪ ಉಣ್ಣಿ ಹಾಕಿ ಎಡಿದ್ಲು. ಎಡ್ದು ಹೆಂಗೋ ಕಂಪ್ಲೀಟ್ ಮಾಡಿದ್ಲು. ಒಂದು 10 ಕೆ ಜಿ 15 ಕೆ ಜಿ ಗಂಟು ದಬಾಯಿಸಿದ್ಲು ಫಸ್ಟು. ಆಯಿತು. ಎಡ್ದಾದ್ಮೇಲೆ ಈ ಸುಸ್ತಾಗಿ ಹೋಗಿದ್ದಲ್ಲ, ಏನು ಮಾಡ್ದೋಣ, ನಂದು ಒಂದು 5 ಕೆ ಜಿ ಎಡ್ದಾದ್ಮೇಲೆ ಸುಸ್ತಾಗ್ಬಿಟ್ಟು, 5 ಕಿಲೋ ಕಂಡ್ರೆ ಎಡೆಯೋಕ್ಕೆ ಕೊಟ್ಬಿಡ್ರಿ, ಇದು 5 ಕೆ ಜಿ ಬೇಕಾದ್ರೆ ಯಾರಿಗಾರು ಕೊಟ್ಬಿಡೋದ, ಹಂಗೆ ಅಂದ್ಬಿಟ್ಟು ಜಗಳ ಆಡಿದ್ಲು. ಸ್ವಲ್ಪ ಕೂಗಾಡೋದು ಮನೇಲಿ, ಮಾಮೂಲಿ ಗಂಟೆ ಹೆಂಡ್ತಿದ್ದು ಗೊತ್ತಲ್ಲ. ಆದಮೇಲೆ ಇಲ್ಲಿ ಊರಲ್ಲಿ ಗೋಟ್ಗಳು ತೊಗೊಳಕ್ಕೆ ಬಿಡ್ತಾರೆ, ನಿಮಗೆ ಚೀಲದಲ್ಲಿ ಗೊತ್ತಿರಬೇಕು. ಅವ್ರನ್ನ ಕರೆದ್ರು. ಅಣ್ಣ ಗೋಟು ಅಂದ್ಕೊಂಬರ್ತಾರೆ, ನೋಡಿರ್ಬೇಕು ನೀವು, ಅಡಿಕೆ ಗೋಟು ಅಂತ. ಅವರು 140 ರೂಪಾಯಿ ಹಂಗೆ ಹಾಕೋತೀನಿ ಅಣ್ಣ, ಕೊಡಿ ಆಯಿತು ತೊಗೋತೀನಿ ಅಂದರು. ಯಾವುದೋ ಗೋಟ್ನ 140 ರೂಪಾಯಿ ಹಿಂಗೆ ಲಾಭ ಆಯ್ತದಲ್ಲ ಅಂದ್ಬಿಟ್ಟು ನಾನು ಲೆಕ್ಕ ಹಾಕಿದ್ರೆ 30-40 ಕೆ ಜಿಗೆ 5,200 ರೂಪಾಯಿ ಕೊಡ್ತೀನಿ, ಕೊಟ್ಬಿಡೋಣ ಅಂದ. ಆಲ್ರೆಡಿ 5 ಕೆ ಜಿ ಎಡ್ದುಬಿಟ್ಟಿದ್ದೋ. ಆಯಿತು ಹೋಗಲಿ, 38 ಕೆ ಜಿ 40 ಕೆ ಜಿ ಅದೇ ಅಣ್ಣ, 5,500 ಸಾವಿರ ಆಯ್ತದೆ, 5,500 ಸಾವಿರಕ್ಕೆ ಹಾಕೋತೀನಿ ಕೊಡೋಣ ಅಂದರು. ಲಾಸ್ ಆಗೋಯ್ತಲ್ಲ ಸುಮ್ಮನೆ. ಅವತ್ತು ಒಂದು 6,500 ರೂಪಾಯಿನೂ ಇಲ್ದಂಗೆ ಆಯಿತು, 7,500 ಇಲ್ದಂಗೆ ಆಯಿತು. ಸುಮ್ಮನೆ ಲಾಸ್ ಆಗೋಯ್ತಲ್ಲ ಇದ್ದ ಮಡಿಕೊಂಡು. ನಾನು ಬೇಜಾರಾಯಿತು, ನಾನು ಹೆಂಡ್ತಿರೋ ಗಿಂಜಾಡೋದು. ಆಗ ದೊಡ್ಡಣ್ಣಂಗೆ ಫೋನ್ ಮಾಡಿದೆ, ನೋಡ್ಬೋದು ಈ 38 ಕೆ ಜಿ ಏನದೆ ಇದು ಪೂರ್ತಿ ಎಡಿ ಅಂದರು. ಅಣ್ಣ ಎಷ್ಟಣ್ಣ ರೈಟು ಅಂದೆ.
ಎಷ್ಟು ಜನ ರೈಟು ಮ್ಯಾಕ್ಸಿಮಮ್ ಎಷ್ಟು ಸಿಗ್ಬೋದಣ್ಣ ಅಂದೆ. 140 ರೂಪಾಯಿ ಇವ್ನು ಕೇಳ್ತಾನೆ, ಎಷ್ಟು ಸಿಗ್ಬೋದಣ್ಣ? ಅಪ್ಪ ನಿನಗೆ 400 ರೂಪಾಯಿಗೆ ಸಿಗ್ತದೆ ಕಣಪ್ಪ. ಅದು ಎಷ್ಟು ಕೆ ಜಿ ಆಗ್ಬೋದಣ್ಣ ಇದು ಅಂದೆ. ಕೆಲಸ ಮಾಡೋ, ನೀನೊಂದು 3 ಕೆ ಜಿ ಅಡಿಕೆ ಹಿಡಿಯೋದು, ಎಡ್ದಾಕೋ ಚಾಲಿ ಮಾಡೋ ಅಂದರು. ಎಡದೆ ಎಡಸ್ತು, ನಮ್ಮ ಹೆಂಡ್ತಿ ಕಷ್ಟಪಟ್ಟರು, ಎಡದ್ಲು. ಎಡ್ದಾದ್ಮೇಲೆ ಆ ಸಿಪ್ಪೆ ತೂಕಾಕಕ್ಕೆ ಹೇಳಿದ್ರು. ಆ ಸಿಪ್ಪೆನೂ ಗೋಟ್ನೂ, ಆ ಸಿಪ್ಪೆ 1 ಕೆ ಜಿ 1.5 ಕೆ ಜಿ ಬಂದರೆ ಗೋಟು 1,700 1,800 ಬತ್ತು. ಅಂದರೆ 1,200 ಲಾಸ್ ಆಯಿತು. ಇನ್ನೊಂದು 1,700 ಇದು ಬತ್ತು ಅಡಿಕೆ 3 ಕೆ ಜಿಲಿ. 1,200 ಹೋದರೆ ಅಲ್ಲಿಗೆ ಅರ್ಧಕ್ಕೆ 3/4% ಬತ್ತಾಯ್ತು ಅಂತ ಲೆಕ್ಕ ಸಿಕ್ಬಿಡ್ತು. ಈಗ ಕ್ಯಾಲ್ಕುಲೇಷನ್ ಹಾಕು, 38 ಕೆ ಜಿ ಗೋಟ್ ಇದ್ದರೆ ನಿನಗೆ ಮ್ಯಾಕ್ಸಿಮಮ್ 20 ಕೆ ಜಿ 22 ಕೆ ಜಿ ಗಂಟು ಬರುತ್ತೆ ಎಡ್ದಾಕೋದ್ರು. ನಾನೇನು ಮಾಡಿದೆ, ನಮ್ಮ ಮಿಸ್ಸಸ್ಸು ಏನು ಮಾಡಿದ್ರು, ಸ್ಟಾರ್ಟ್ ಮಾಡಿದ್ರು. ರಿಕ್ವೆಸ್ಟ್ ಮಾಡಿದೆ, ಎಳೆದ್ಬಿಡೋ ತೆಗೆ, ನೋಡೇ ಬಿಡೋದ, ಎಳೆದ್ಬಿಡು, ಕಷ್ಟಪಟ್ಟಿದೆಯಾ, ಇದೊಂದು ಚೂರಲ್ವ, ಮುಂದೆ ಮೂವ್ ಮಾಡೋ ಅಂದ್ಬಿಟ್ಟು ರಿಕ್ಸ್ ತಗೊಂಡು ನೀರಲ್ಲಿ ಉಣ್ಣೆ ಹಾಕಿ ಕಷ್ಟಪಟ್ಟು ಎಳೆದೇ ಹಾಕ್ಬಿಟ್ಲು. ಎಡ್ದ ಮೇಲೆ 22 + 700 ಅಂದರೆ 22 ಕೆ ಜಿ 700 ಗ್ರಾಮ್ ಬಂತು. 38 39 40 ಕೆ ಜಿಗೆ ನಿಮಗೆ 40 ಕೆ ಜಿ ಒಣ ಗೋಟು ಇದ್ದರೆ, ಕೊಬ್ಬರಿ ಇದ್ದರೆ, ಅಳ್ಳಾಡ್ತದಲ್ಲ ಆ ಥರ ಇದ್ದರೆ 40 ಕೆ ಜಿ ನಿಮಗೆ 23 ಕೆ ಜಿ ಗಂಟ ಆಸುಪಾಸು ಸಿಗ್ತದೆ. ನನಗೆ ಇವತ್ತಿನ ರೈಟು 400 ರೂಪಾಯಿ ಆಗ್ತಾ, 400 ರೂಪಾಯಿ ರೈಟ್ ಇರೋದು. ಅಂದರೆ ಚಾಲಿ ಜಾಸ್ತಿ ಇದೆ, 46,000 47,000 ಗಂಟ ಐತೆ. ಅಂದರೆ 460 466 ರೂಪಾಯಿ 470 ರೂಪಾಯಿ ಗಂಟು ಇದೆ. ಬಟ್ ನಮಗೆ 400 ರೂಪಾಯಿ ಹಂಗೆ ಹಾಕ್ಕೊಂಡ್ರು ಸರ್. 9,000 ರೂಪಾಯಿ ದುಡ್ಡಾಯಿತು ಸರ್. 400 ರೂಪಾಯಿಗೆ ಒಂದು ಅರ್ಧ ಕೆ ಜಿ ಲೇಸ್ ತಗೋರು 8,800 ರೂಪಾಯಿನ ಬಿಲ್ ಹಾಕಿದ್ದಾರೆ ನೋಡಿ. ಇದೇ ಬಿಲ್ಲು ಅಂದರೆ ಅವ್ರ ಅಂಗಡಿಯವರು 8,800. ಅವ್ರ ನಂಬರ್ನು ಬೇಕಾದ್ರೆ ಇಲ್ಲಿದೆ, ಹೇಳ್ತೀನಿ, ಬರ್ಕೊಳ್ಳಿ. 7019402995 ಇವ್ರಿಗೆ ಬೇಕಾದ್ರೆ ನೀವು ಕಾಲ್ ಮಾಡ್ಬೋದು, ಕೇಳ್ಬೋದು ಏನು ರೈಟು ಹೇಳ್ತಾರೆ. ಸೊ ಇವರು ನಮಗೆ 8,800 ರೂಪಾಯಿಗೆ ಹಾಕಿದ್ದಾರೆ. 6,500 ಎಲ್ಲಿ, 7,500 ಎಲ್ಲಿ, 7,500 ಎಲ್ಲೋಯ್ತು, 9,000ಕ್ಕೆ ಹೆಂಗೆ ಬಂತು? ಕ್ಯಾಲ್ಕುಲೇಷನ್ ಹಾಕಿ ತೂಕ ಕಮ್ಮಿ ಆಯ್ತಾ ರೈಟ್ ಜಾಸ್ತಿ ಆಯಿತು. ನಾನೇನಾರೆ ಅವತ್ತು ಹಸಿ ಅಡಿಕೆ ಕೊಟ್ಟಿದ್ರೆ 6,500, ಗೋಟ್ ಕೊಟ್ಟಿದ್ರೆ 7,500. ಏನಾದರೆ ಸಿಪ್ಪೆ ಸಮೇತ ಇವ್ನು ಮಾರಕ್ಕೆ ಬರ್ತಾನಲ್ಲ, ಯಾರು ಒಬ್ಬ ದಳ್ಳಾಳಿ ಒಳಗಡೆ ಎಕ್ಸೆಲ್ ಸೂಪರ್ ಇಟ್ಕೊಂಡು ಪಿನ್ನಾಗಿನ ಹಾಕ್ಕೊಂಡು ಉಬ್ಬದಿ ಕಟ್ಟಿ ಹಾಕೊಂಡ್ಬರ್ತಾರಲ್ಲ, ಕೊಡೋಕೆ ಹೋಗ್ಬಿಡಿ ಅವ್ರಿಗೆ. ಅವರೇ ಜಾಸ್ತಿ ಲಾಭ ಹೊಡಿಯೋದು, ಅವರೇ ನಿಂತೋಗಿ ಗೋರೋದು. ಹುಷಾರಾಗಿರಿ. ಸೊ ಅವರು ಏನು ಮಾಡಿದ್ರು, ಅವ್ರಿಗೂ ಲಾಭ ಜಾಸ್ತಿ ಆಯಿತು, ಅವ್ರಿಗೆ ಒಂದಕ್ಕೆ ಡಬಲ್ ದುಡ್ಡು ಸಿಗುತ್ತೆ. ಬಟ್ ಅವನು ಏನು ಹೇಳ್ತಾನೆ, ಏನು ಸಿಗಲ್ಲಕ್ಕ, ನಾವು ಊರಿಂದ ಊರಿಗೆ ಬರ್ತೀವಿ, ಏನು ಮಾಡೋ ಹೊಟ್ಟೆಪಾಡು, ಏನೋ ನಮಗೆ ಒಂದು 4 ಕಾಸು ಸಿಗ್ತದೆ ಅಂತ ಬರ್ತೀವಿ, ಕೊಡೋಕ್ಕಾದಾಗ 140 ರೂಪಾಯಿ ಒಂದು 5 ರೂಪಾಯಿ ಸೇರಿಸ್ಕೊಡ್ತಿರತ್ತೆ ಕೊಡೋಕ ಅಂದ್ಬಿಟ್ಟು. ನಾನು ಬೇಡ ಕಣೆ ನಿಂದ ಅಮ್ಮಯ್ಯ, ಇಷ್ಟೇ ಮಾಡಿದ್ದೀವಿ, ತಗೊಬಿಡೋದ ರಿಸ್ಕ್. ಇದು ಒಂದು ಸಲ ಇಡೀ 1 ಎಕರೆ ತೋಟಕ್ಕೆ ಎಷ್ಟಾಯ್ತದೆ ಅನ್ನೋದು ಒಂದು ಕ್ಯಾಲ್ಕುಲೇಷನ್ ಐಡಿಯಾ ಬರ್ತದೆ. ಅವ್ರು ತಾಳ್ಮೆಯಿಂದ ಎಡಿಸ್ದೆ. ಎಡ್ದಾದ್ಮೇಲೆ ಗೊತ್ತಾಯಿತು, ಇವತ್ತು 9,000 ರೂಪಾಯಿ ದುಡ್ಡಾಗದೆ. ಎಲ್ಲರೂ ಸಿಗಾಕೊಂಡ್ರು. ಈಗ ಇಡೀ ತೋಟದಲ್ಲಿ, ಒಂದು ಊರಲ್ಲಿ ಒಬ್ಬರು ತೋಟದಲ್ಲಿ 1 ಕ್ವಿಂಟಾಲ್ಗೆ ಅವ್ರಿಗೆ 2,500-3,000 ರೂಪಾಯಿ, 2,500-3,000 ರೂಪಾಯಿ ಪ್ರಾಫಿಟ್ ಇದೆ ಅಂತ ನಮಗೆ ಕನ್ಫರ್ಮಾಗಿ ಅರ್ಥ ಆಗೋಯ್ತು ಇವತ್ತು. ಸೊ ಇದನ್ನೇ ಎಲ್ಲ ಕರ್ನಾಟಕ ಯುವಕರುಗಳಲ್ಲಿ ಮತ್ತು ನಮ್ಮ ರೈತರುಗಳಲ್ಲಿ ಹೇಳೋದೇನೆಂದರೆ, ದಯವಿಟ್ಟು ಮೌಲ್ಯವರ್ಧನೆಗಳ ಮಾಡಿ. ನೀವೇ ಅದನ್ನು ಮಾರೋದಕ್ಕೆ ಜಾಸ್ತಿ ಇರೋರು ಒಂದು ಮಿಷಿನ್ ಅಂತ ಇಟ್ಕೊಂಡು ಅದು ಎಡೆಯೋಕ್ಕೆ ಒಂದು ಪ್ಲ್ಯಾನ್ ಮಾಡಿ, ನೀವು ಒಳ್ಳೆ ಮಾರ್ಕೆಟಿಂಗ್ ಮಾಡಿ, ಒಳ್ಳೆ ಜಾಗನ ಹುಡುಕಿ ನೀವೇ ಡೈರೆಕ್ಟಾಗಿ ಕೊಡಿ. ನಿಮಗೆ 2 ಲಕ್ಷ 2.5 ಲಕ್ಷ ಲಾಭ ಇದೆ. ಯಾಕಂದರೆ ನನ್ನ ಇಡೀ ತೋಟದಲ್ಲಿ ಹೆಚ್ಚು ಕಡಿಮೆ 1 ಎಕರೆಯಲ್ಲಿ 50-60 ಕ್ವಿಂಟಾಲ್ ಅಡಿಕೆ ಕೆಡಗಿದ್ರೆ ಅವನು 1 ಲಕ್ಷ ರೂಪಾಯಿ ಮೇಲೆ ಪ್ರಾಫಿಟ್ ಆಗುತ್ತೆ. ಒಬ್ಬರ ಹತ್ರನೇ ಒಂದು 10 ಜನತ್ತು ಕೆಡದಾನೆ, 60 ಕ್ವಿಂಟಾಲ್ 50 ಕ್ವಿಂಟಾಲು ಹಿಂಗೆ ಕೆಡಗದಾನೆ, 10 ಲಕ್ಷ ರೂಪಾಯಿ ಧಾರಾಳವಾಗಿ ಉಳಿತದೆ ಅವ್ರಿಗೆ. ಖರ್ಚು ಕಳೆದು ಏನಿಲ್ಲ ಅಂದರೂ 2 ತಿಂಗಳಲ್ಲಿ ಒಂದು 7 ಲಕ್ಷ ಸಂಪಾದನೆ ಮಾಡ್ತಾನೆ ಅವನು. 7-8 ಲಕ್ಷ ರೂಪಾಯಿ, 2 ಲಕ್ಷ ಹೋದರೂ
7-8 ಲಕ್ಷ ಅಂತೂ 100% ಪ್ರಾಫಿಟ್ ಇದೆ. ಅದಕ್ಕೆ ಅಡಿಕೆ ವ್ಯಾಪಾರಿಗಳು ರಿಚ್ ಆಗಿರೋದು, ಚೆನ್ನಾಗೆ ಸಂಪಾದನೆ ಮಾಡ್ತಾ ಇರೋದು. ನೀವುಗಳು ಯಾಕೆ ನಾನೇ ಕೂಡ ಉದ್ಧಾರ ಆಗೋಕ್ಕಾಗಿಲ್ಲ. ಸೊ ಈ ಥರ ನಾವು ಅವ್ರಿಗೆ ಅಡ್ವಾನ್ಸ್ಗಳು ಇಸ್ಕೊಳ್ಳೋದು ತಪ್ಪು. ಅಡ್ವಾನ್ಸ್ ಇಸ್ಕೋಬೇಡಿ ಯಾವುದೇ ಕಾರಣಕ್ಕೂ. ಅಡ್ವಾನ್ಸ್ ಇಸ್ಕೊಂಡ್ರೆ ನೀವು ಕುರಿ ಹಳ್ಳಕ್ಕೆ ಬೀಳ್ತು ಅಂತಲೇ ಅರ್ಥ. ಅದು ಬಡ್ಡಿ ಕೇಳಲ್ಲ. ಅಡ್ವಾನ್ಸ್ ಅಂತ ಇಸ್ಕೊಬಿಡೋದು 10,000 20,000 ಕೊಟ್ಬಿಟ್ಟು ಅಣ್ಣ ಜಾಸ್ತಿ ಇಲ್ಲ ಅಣ್ಣ ಅಷ್ಟು ಕೂಡ ಕೈ ಕೆಲ ತೊಗೊಂಡು ಅಂದ್ಬಿಟ್ಟು ತಳ್ಳಿಬಿಡ್ತಾರೆ. ಬಡ್ಡಿದು ಯತ್ನ ಮಾಡ್ತಾರೆ. ಒಂದು 20,000 ರೂಪಾಯಿ ಕೊಟ್ಟು ಲಾಕ್ ಮಾಡ್ಕೋತಾರೆ ನಿಮ್ಮನ್ನ. ಹಂಗೆ ಮಾಡ್ಕೋಬೇಡಿ ದಯವಿಟ್ಟು. ಯಾವುದೇ ಕಾರಣಕ್ಕೂ ಈ ಲಾಸು ಆಗುತ್ತೆ. ಹುಷಾರಾಗಿ ಹೆಜ್ಜೆ ಇಡಿ ಅಂತ ನಾನು ನಿಮ್ಮ ಈ ಸಂದೇಶನ ಕೊಡಬೇಕು ಅಂತ ಇಷ್ಟು ರಿಸ್ಕ್ ತಗೊಂಡು 1 ಕ್ವಿಂಟಾಲಲ್ಲಿ ನೋಡಪ್ಪ, ಇನ್ನೊಂದು ಸಲ ಹೇಳ್ಬಿಡ್ತೀನಿ, 1 ಕ್ವಿಂಟಾಲ 4 ಭಾಗ ಮಾಡ್ಬೋದು. 4 ಭಾಗ ಅಂದರೆ ಒಂದು ಹಸಿ ಅಡಿಕೆ ಮಾರಿದ್ರೆ ನಿಮಗೆ ದಲ್ಲಾಳಿ ಏನು ಫಿಕ್ಸ್ ಮಾಡ್ತಾನೆ ಅದನ್ನೇ 6,500 ಫಿಕ್ಸ್ ಮಾಡ್ತಾನೋ 6,000 ಫಿಕ್ಸ್ ಮಾಡ್ತಾನೋ ಅವತ್ತಿನ ರೈಟ್ ಏನಿದೆ ಅದು ಹಾಕೋತಾನೆ. ಎರಡನೇದು ಗೋಟುಗಂತ ಬರುತ್ತೆ. ಗೋಟು ಅದೊಂದು ಸ್ವಲ್ಪ ರೈಟ್ ಜಾಸ್ತಿ. ಈಗ 6,500ಗೆ ನಡೀತಾ ಇದೆ ಅಂದರೆ ಒಂದು 7,500 ಹಿಂಗೆ ಹೋಯ್ತು, 1,000 ರೂಪಾಯಿ ಜಾಸ್ತಿ ಆಯ್ತದೆ. 7,500 ರೂಪಾಯಿ ಗಂಟೆ ಹೋಯ್ತದೆ. ಅದಾದಮೇಲೆ ಕೊಬ್ಬರಿ ಮಾರ್ತಿರೋ ನೋಡಿ, ಅಳ್ಳಾಡ್ತದಲ್ಲ, ಅದು ಪರ್ kg 140 ರೂಪಾಯಿಗೆ ತೊಗೋತಾರೆ. ಅದು ಲಾಸು. ಅದು ಕೊಡೋಕೆ ಹೋಗ್ಬೇಡಿ ಯಾರೂ, ಅದು ಲಾಸ್ ಆಗ್ಬಿಡ್ತದೆ. ಅದಕ್ಕಿಂತ ಹೆಚ್ಚಾಗಿ ಎಡಿತಿರಲ್ಲ ನೋಡಿ, ಚಾಲಿ ಮಾಡ್ತಿರಲ್ಲ, ಅದು ಲಾಭ. 3ನೇ ಹಂತದ ದಯವಿಟ್ಟು ಕೊಡೋಕೆ ಹೋಗ್ಬೇಡಿ. ಕೊಬ್ಬರಿ ಅಳ್ಳಾಡ್ತದಲ್ಲ ಅದು ಕೊಡೋಕೆ ಹೋಗ್ಬೇಡಿ. ಬಟ್ ತೆಂಗಿನಕಾಯಿಲಿ ಕೊಬ್ಬರಿ ಲಾಭ, ಬಟ್ ಇದರಲ್ಲಿ ಅಡಿಕೆಯಲ್ಲಿ ಹಂಗಲ್ಲ, ಲಾಸ್ ಆಗ್ಬಿಡುತ್ತೆ. 140 ರೂಪಾಯಿ ಅದು ಲಾಸು, ಕೊಡೋಕೆ ಹೋಗ್ಬೇಡಿ. 1 ಕ್ವಿಂಟಾಲ್ಗೆ ಬರೀ 40 kg ಬರುತ್ತೆ. 5,200 5,600 ಹಿಂಗೆ ಬರುತ್ತೆ. ಒಂದು ಪಕ್ಷ ಒಂದು 200 ರೂಪಾಯಿ ಹೆಂಗೆ ಕೊಟ್ಟರೆ ಬೇಕಾದಂತ ಕೊಡ್ಬೋದು ಅವ್ರಿಗೆ. ಬಟ್ 140 ರೂಪಾಯಿ ಕೊಡೋದು ಭಾರಿ ಮೋಸ. 200 ರೂಪಾಯಿ 220 ರೂಪಾಯಿ ಹಿಂಗೆ ಕೊಡಬೇಕು ಲೆಕ್ಕದಲ್ಲಿ. ಅದನ್ನು ಆ ರೈಟ್ರಲ್ಲಿ ಕೊಟ್ಟರೆ ನಿಮ್ಗೆ ಲಾಭ ಆಯ್ತದೆ. ಅದು ಒಂದು 40 kgಗೆ ನಿಮ್ಗೊಂದು 6,000 6,500 7,000 ರೂಪಾಯಿ ಗಂಟು ಆ ಥರ ಸಿಗ್ಬೋದು. ಬಟ್ ಚಾಲಿ ಮಾರ್ತಿರಲ್ಲ ನೋಡಿ, ಚಾಲಿ ಒಳ್ಳೆ ರೈಟ್ ಇರ್ತದೆ. 350 ರೂಪಾಯಿಗೆ ತೊಗೊಂಡ್ರು ಲಾಸ್ ಇಲ್ಲ. ಅದು ನಿಮಗೆ ರೈಟ್ ಏನಾದ್ರು ಸಿಕ್ಬಿಟ್ರೆ 500 ರೂಪಾಯಿ ಗಂಟು ಹೋಯ್ತದೆ. ಅದು ಕೊನೆ ಪಕ್ಷ 530 540 ರೂಪಾಯಿ ಗಂಟು ಹೋಗಿದೆ. ಸೊ ದಯವಿಟ್ಟು ಚಾಲಿನ ಮಾಡೋಕ್ಕೆ ಟ್ರೈ ಮಾಡಿ. 4,500 ರೂಪಾಯಿ ನಿಮಗೆ 450 ರೂಪಾಯಿ ಹಿಂಗೆ ಏನಾದ್ರು ಸಿಕ್ಬಿಟ್ರಂತೂ 10,000 ರೂಪಾಯಿ ಗಂಟು ದುಡ್ಡು ಆಯ್ತದೆ. ಬರೀ ಕೇವಲ 22 kgಗೆ 10,000 ರೂಪಾಯಿ. ಅಂದರೆ ಟೈಮ್ ಕೊಡಬೇಕು, ನೀವು ಒಣಗಿಸ್ಬೇಕು. ಒಣಗಿಸಿ ಮಾಡಿದ್ರೆ ನಿಮ್ಮದೇ ಅಡಿಕೆದು 1 ಕ್ವಿಂಟಾಲ್ಗೆ 2,500 ರೂಪಾಯಿ ನಿಮ್ಮ ದುಡ್ಡು ನಿಮಗೆ ಉಳಿತದೆ. ನೀವೇನನ್ನು ಅಂದ್ಕೊಂಡಿದ್ದೀರಾ, ಮರದಲ್ಲಿ ಕೋಟು ಬಿಟ್ಬಿಟ್ರೆ ಇಳುವರಿ ಕಮ್ಮಿ ಆಗ್ಬಿಡ್ತದೆ, ಅವೆಲ್ಲ ಮೂಢನಂಬಿಕೆ. ಯಾವುದೇ ಮರ ತನ್ನ ಗೋಟ ಬಿಡಿಸ್ಬೇಕಾದ್ರೆ ನೆಕ್ಸ್ಟ್ ಜನ್ರೇಷನ್ಗೆ ಅದು ಏನು ಫೀಡ್ ಮಾಡ್ಕೋಬೇಕು ಅದು ಸತ್ವೆಲ್ಲ ಅದಕ್ಕೆ ಕೊಟ್ಟೇ ಬೀಳೋದು. ಇದನ್ನು ತಲೆಯಿಂದ ಕಿತ್ತಿ ಬಿಸಾಕಿ, ಇದು ಸುಭಾಷ್ ಪಾಳೇಕರ್ ನೇರವಾಗಿ ಹೇಳಿದ್ದಾರೆ. ಅದಕ್ಕೆ ನಿಮಗೆ ಇದನ್ನು ನೇರವಾಗಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಇದೆಲ್ಲ ತಲೆಯನ್ನು ತೆಗೆದಾಕಿ, ಅವರು ಹಬ್ಬಿಸಿರೋದು ನಿಮ್ಮನ್ನ, ಇವೆಲ್ಲ ತಲೆಯನ್ನು ತೆಗೆದಾಕ್ಬಿಟ್ಟು ಕಷ್ಟಪಡಿ ರಿಸ್ಕ್ ತಗೊಳ್ಳಿ, ನಿಮ್ಮದು ದುಡ್ಡು ನಿಮಗೆ ಉಳಿತದೆ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನಿಮ್ಮ ಹಳ್ಳಿ ಮಧು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಥರ ವಿಷಯಗಳು ಇನ್ನೂ ತುಂಬ ಇದೆ, ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ. ನಮ್ಮ ತೋಟದನ್ನು ಪ್ರತಿಯೊಂದು ಹೆಜ್ಜೆಗಳಲ್ಲೂ ನಾನು ಕೆಲಸ ಮಾಡ್ತಾ ಬರ್ತಾಯಿದ್ದೀನಿ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಸುಭಾಷ್ ಪಾಳೇಕರ್, ಜೈ ಗೋಮಾತೆ, ಜೈ ಭೂಮಾತೆ.